ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದೊಳ್ಳೆ ವಿಷಯನ ನಿಮಗೆ ತಿಳಿಸೋದಕ್ಕಂತ ಬಂದಿದ್ದೀನಿ. ಎಲ್ರಿಗೂ ಅಷ್ಟೇ ರಾಯರು ನಮಗಿನ್ನ ಯಾವುದೇ ರೀತಿ ಫಲನ ಕೊಟ್ಟಿಲ್ಲ. ನಾನು ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ, ಇಷ್ಟು ವರ್ಷಗಳಿಂದ ಪೂಜೆ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಆದರೆ ನಮ್ಮ ಭಕ್ತಿ ಎಷ್ಟಿದೆ ರಾಯರ ಮೇಲೆ, ನಾವಿಟ್ಟಿರೋಂಥ ಭಕ್ತಿ ತುಂಬ ಗಾಢವಾಗಿದೆಯಾ ಅಥವಾ ಇಲ್ವಾ, ನಾವು ಸುಮ್ಮನೆ ಪೂಜೆ ಮಾಡ್ತಾ ಇದ್ದೀವಾ, ನಾವು ಭಕ್ತಿಯಿಂದ ಮಾಡ್ತಾ ಇದ್ದೀವಾ, ಅಥವಾ ನಮ್ಮ ಭಕ್ತಿ ಎಷ್ಟು ಇದೆ ಅಂತ ನೀವು ತಿಳ್ಕೊಬೇಕಾಗಿದ್ರೆ ನೀವು ಮನೇಲೇ ಅದನ್ನ ಪರೀಕ್ಷೆ ಮಾಡಿ ನೋಡ್ಬೋದು. ರಾಯರ ಮೇಲೆ ನಿಮ್ಮ ಭಕ್ತಿ ಎಷ್ಟಿದೆ, ಎಷ್ಟು ಗಾಢವಾಗಿದೆ, ಎಷ್ಟು ದೃಢವಾಗಿ ನಿಮ್ಮ ಭಕ್ತಿ ಇದೆ ಅಂತ ನೀವೇನಾದ್ರು ನಿಮ್ಮ ಭಕ್ತಿನ ಪರೀಕ್ಷೆ ಮಾಡ್ಕೋಬೇಕು ಅನ್ನೋರಾದರೆ ನೀವು ಈ ಕೆಲಸನ ನೀವು ಮನೇಲೇ ಮಾಡ್ಕೋಬೋದು. ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕನೂ ನೋಡಿ, ನಿಮಗೆ ನಿಮ್ಮ ಭಕ್ತಿ ಎಷ್ಟಿದೆ ಅಂತ ನಿಮಗೇ ಅರ್ಥ ಆಗುತ್ತೆ. ನಾವು ನಂಬಿಕೆ ಇಟ್ಟು ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳೋ ಬದಲು ನಾವು ಎಷ್ಟು ನಂಬಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತಲ್ವಾ. ಅದರಿಂದಾಗಿ ಲೈಫಲ್ಲಿ ಕಷ್ಟ ಬಂದಾಗ ಅಷ್ಟೇ ಅಲ್ಲದೆ ನೀವು ಸಹಜವಾಗಿ ನೀವು ಏನೇ ಕೆಲಸದಲ್ಲಿ ಇದ್ರೂ ಕೂಡ ರಾಯರು ನೆನಪು ಮಾಡ್ಕೋತಾ ಇರ್ತೀರಾ, ಅಥವಾ ರಾಯರು ಮಂತ್ರನ ನೀವು ಹೇಳ್ಕೊತಾ ಇರ್ತೀರಾ. ಅದು ನಿಜವಾದ ಭಕ್ತಿಯ ಸಂಕೇತ ಅಂತಲೇ ಹೇಳ್ಬೋದು. ಪದೇ ಪದೇ ನಿಮ್ಮ ಮನಸ್ಸಾಗಿರ್ಬೋದು, ನಿಮ್ಮ ಮೈಂಡ್ ಆಗಿರ್ಬೋದು ರಾಯರ ಬಗ್ಗೆ ಯೋಚನೆ ಮಾಡುತ್ತೆ. ಸುಮ್ಮನೆ ನಿಮ್ಗೇನು ಕಷ್ಟ ಇರಲ್ಲ, ಅಂದರೆ ಏನೂ ಸಮಸ್ಯೆ ಇರಲ್ಲ. ದಿನನಿತ್ಯ ನೀವು ಸಹಜವಾಗಿ ಬೆಳಗ್ಗೆ ಹೋಗ್ತೀರಾ ಬರ್ತೀರಾ, ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ ಬರ್ತೀರಾ, ಮನೆ ಕೆಲಸ ಇರುತ್ತೆ. ಆ ಥರ ಟೈಮಲ್ಲೂ ಕೂಡ ನೀವು ಎಷ್ಟೇ ಬಿಸಿಯಾಗಿದ್ರು ಕೂಡ ಒಂದಲ್ಲ ಒಂದು ಟೈಮಲ್ಲಿ ರಾಯರೇ ಅಂತ ನಿಮ್ಮ ಬಾಯಲ್ಲಿ ಹೇಳೋವಂಥದ್ದೇ ನಿಜವಾದ ಭಕ್ತಿಯ ಸಂಕೇತ ಅಂತಲೇ ಹೇಳ್ಬೋದು. ನಿಮಗೆ ಸಮರ್ಪಣಾ ಭಾವ ಇದ್ದರೆ, ಅಂದರೆ ನೀವು ಏನೇ ಒಂದು ಕೆಲಸಕ್ಕೋಸ್ಕರ ಕಷ್ಟಕ್ಕೋಸ್ಕರ ರಾಯರಲ್ಲಿ ಬೇಡಿಕೆ ಇಟ್ಟು ನೀವು ಏನೋ ಒಂದು ರಾಯರಿಗೆ ಸೇವೆನ ಮಾಡಿಬಿಟ್ಟು ಸೋಲಾದರೂ ನಿಂದೆ ತಂದೆ, ಗೆಲುವಾದರೂ ನಿಂದೆ ಅಂತ ಎರಡೂ ಕೂಡ ರಾಯರ ಪಾದಕ್ಕೆ ಬಿಟ್ಬಿಟ್ಟು ಎಲ್ಲನೂ ನಿನ್ನದೇ ತಂದೆ ಅನ್ನೋ ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ, ಅದು ನಿಜವಾದ ಭಕ್ತಿ. ರಾಯರ ಮೇಲೆ ನಿಮಗೆ ನಿಜವಾದ ಭಕ್ತಿನ ತೋರಿಸುತ್ತೆ. ನೀವೇ ಅನ್ಕೊಂಡಿರಲ್ಲ, ಆದರೂ ಕೂಡ ಸೇವಾ ಮನೋಭಾವ ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ರಾಯರು ಮಠಕ್ಕೆ ಹೋಗಬೇಕು, ನಾನು ಈ ಥರ ಸೇವೆನ ಮಾಡಬೇಕು, ಅಥವಾ ರಾಯರಿಗೋಸ್ಕರ ನಾನು ಇದನ್ನ ಮಾಡಲೇಬೇಕು ಅನ್ನೋ ರೀತಿ ನಿಮಗೆ ಹಠಾಚಲ ಎಲ್ಲ ಬಂದ್ಬಿಡುತ್ತೆ. ಅದನ್ನು ಕೂಡ ರಾಯರು ಮೇಲೆ ನಿಮಗೆ ತುಂಬಾನೇ ಭಕ್ತಿ ಇದೆ, ಗಾಢವಾಗಿ ನಂಬಿದ್ದೀರಾ ನೀವು ರಾಯರನ್ನ ಅನ್ನೋದನ್ನ ತೋರಿಸ್ತಾ ಹೋಗ್ತದೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಿಮ್ಗೆ ಒಳಗೊಳಗೆ ಅನಿಸ್ತಾ ಇರುತ್ತೆ ರಾಯರು ನನ್ನ ಕೈ ಬಿಡಲ್ಲ, ಯಾಕಂದ್ರೆ ರಾಯರು ನನ್ನ ಜೊತೆಲಿ ಇದ್ದಾರೆ, ಈ ಕಷ್ಟನ ನಾನು ಎದುರಿಸಿ ನಿಂತೀನಿ ಅನ್ನೋ ಒಂದು ದೃಢವಾದ ವಿಶ್ವಾಸ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಅದು ತುಂಬಾನೇ ಪರಿಶುದ್ಧವಾದ ಭಕ್ತಿ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿಲ್ಲದೇನೆ ರಾಯರು ನೆನ್ಸ್ಕೋತೀರಾ, ಅಥವಾ ರಾಯರು ಫೋಟೋ ನೋಡ್ತಿರಲ್ಲ, ರಾಯರು ನಾಮಸ್ಮರಣೆ ಮಾಡಿದಾಗ ಒಂಥರ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಆತಂಕ ಭಯ ಇದ್ದಿದ್ದೆಲ್ಲ ದೂರ ಆಗುತ್ತೆ. ಅದೆಲ್ಲನೂ ಕೂಡ ನಿಮಗೆ ರಾಯರ ಮೇಲೆ ನೋಡಿದಾಗ ನಿಮ್ಗೆ ಆಗ್ತಾ ಇದೆ ಅಂದ್ರೆ ಅಲ್ಲಿಗೆ ನಿಮ್ಮ ಭಕ್ತಿ ರಾಯರನ್ನ ತಲುಪಿದೆ, ರಾಯರನ್ನ ಮುಟ್ಟಿದೆ ಅಂತಾನೆ ಅರ್ಥ. ನಮ್ಗೆ ಈ ತರ ಯಾವುದೇ ರೀತಿ ಅಂಶಗಳು ಕಾಣಿಸ್ತಾ ಇಲ್ಲ, ನನ್ಗೆ ಈ ತರ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋದ್ರು ನೀವು ಮನೇಲೇನೆ ಕೂಡ ಯಾವ ರೀತಿ ನಿಮ್ಮ ಭಕ್ತಿನ ಹೆಚ್ಚಿಸ್ಕೊಳ್ಬಹುದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಿರಂತರವಾಗಿ ನಾಮಸ್ಮರಣೆನ ಮಾಡ್ತಾ ಇರಬೇಕು. ನೀವು ಯಾವುದೇ ಒಂದು ಕೆಲಸದಲ್ಲಿ ಇರಲಿ ಬಿಡ್ಲಿ, ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ರಾಯರು ಜಪ ಮಾಡಬೇಕು, ರಾಯರು ಮಂತ್ರನ ಹೇಳ್ಬೇಕು, ಇಲ್ಲ ಗುರು ರಾಯರೇ ಅಂತ ರಾಯರು, ನಿಮ್ಮ ಮನಸ್ಸಲ್ಲಿ ರಾಯರು ಫೋಟೋನ ಕಣ್ಮುಂದೆ ತಂದ್ಕೋತಾ ಇರಬೇಕು. ಇದಿಷ್ಟು ನಾಮಸ್ಮರಣೆನ ನೀವು ಮಾಡ್ತಾ ಹೋದ್ರೆ ರಾಯರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ರಾಯರು ಅನುಗ್ರಹ ಆದಷ್ಟು ಬೇಗ ನಿಮ್ಮ ಮೇಲೆ ಆಗುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಇವಾಗ ನೀವು ಏನೇ ಒಂದು ಸಂಕಲ್ಪ ಸೇವೆನ ಮಾಡಬೇಕು ಅನ್ಕೊಂಡಿರ್ತೀರಾ, ಎಷ್ಟು ದಿವಸಗಳ ವ್ರತಗಳು ದಿನಗಳಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ವಾರಗಳಲ್ಲಿ ಮಾಡಬೇಕು ಅನ್ಕೊಂಡಿರ್ತೀರಾ, ಅದಕ್ಕೆ ಯಾವುದೇ ರೀತಿ ಅಡೆತಡೆ ಬಂದರೂ ಕೂಡ ನೀವು ಅದನ್ನ ಬಿಡೋದಿಲ್ಲ, ಬಿಡದೇನೆ ನೀವು ಮಾಡ್ತೀರಿ. ಎಂಥ ಕಷ್ಟ ಬರಲಿ, ಯಾವುದೇ ರೀತಿ ಅಡೆತಡೆ ಬಂದರೂ ಕೂಡ ನೀವು ಅದನ್ನ ಇನ್ಸರ್ದು ಸ್ಟಾಪ್ ಮಾಡಿಬಿಡೋಣ ಅನ್ನೋದು ರೀತಿ ನಿಮಗೆ ಮನಸ್ಸಲ್ಲಿ ಬರೋದಿಲ್ಲ. ಏನೇ ಬಂದರೂ ನಾನು ಮುಂದಕ್ಕೆ ನಾನು ಕಂಪ್ಲೀಟ್ ಮಾಡ್ತೀನಿ ನಾನು ಅನ್ಕೊಂಡಿರೋಂಥ ವಾರ ಅಷ್ಟು ಅನ್ನೋ ರೀತಿ ನಿಮಗೆ ಮನಸ್ಥಿತಿ ಅಲ್ಲಿಗೆ ಸೃಷ್ಟಿಯಾಗ್ಬಿಡುತ್ತೆ. ಅಂದರೆ ಅಲ್ಲಿಗೆ ನಿಮ್ಮ ಮನೋಬಲವೇ ಭಕ್ತಿಯ ಪರೀಕ್ಷೆ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೋಬಲ ಅಷ್ಟೊಂದು ಗಟ್ಟಿಯಾಗಿದ್ದರೆ ರಾಯರ ಮೇಲೆ ನಂಬಿಕೆ ಭಕ್ತಿ ಅಷ್ಟೇ ಗಟ್ಟಿಯಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಪೂಜೆ ಮಾಡ್ಬೇಕಾದ್ರೆ, ವ್ರತ ಮಾಡಬೇಕಾದ್ರೆ ಅಂದರೆ ಸಾತ್ವಿಕ ಆಹಾರನ ತಿನ್ನಬೇಕು, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಊಟ ಮಾಡಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಮತ್ತು ಬ್ರಹ್ಮಚಾರ್ಯನ ಫಾಲೋ ಮಾಡಬೇಕು ಅಂತ ಹೇಳಿದಾಗ ನೀವು ಓಕೆ ಫಾಲೋ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಬೇರೆ, ಫಾಲೋ ಮಾಡೋದೇ ಬೇರೆ. ನಿಮ್ಮ ಬಾಡಿ, ನಿಮ್ಮ ಇಂದ್ರಿಯಗಳು ಅದಕ್ಕೆ ಕಂಟ್ರೋಲ್ಗೆ ಸಿಗಬೇಕು. ಒಂದು ಅದೇನಾದ್ರು ಸಿಕ್ಕಿ ನೀವು ಫಾಲೋ ಮಾಡ್ತಾ ಇದ್ದೀರಾ, ಅಚ್ಚುಕಟ್ಟಾಗಿ ನೀವೆಲ್ಲನೂ ಮುಗಿಸ್ಬಿಟ್ಟಿದ್ದೀರಾ, ನೀವು ಎಷ್ಟು ವಾರಗಳು ಅಂದ್ಕೊಂಡಿದ್ದೀರ ಅಷ್ಟು ವಾರಗಳು ಕ್ರಮಬದ್ಧವಾಗಿ ನೀವು ಪಾಲನೆ ಮಾಡಿದ್ದೀರಾ ಅಂದರೆ ಅಲ್ಲಿಗೆ ಭಕ್ತಿ ನಿಮ್ಮ ಇಂದ್ರಿಯ ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ನೀವು ಎಷ್ಟು ಕಂಟ್ರೋಲ್ ಮಾಡಿಕೊಂಡು ನೀವು ಏನೇ ಆದರೂ ರಾಯರ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ನುಗ್ಗಿದ್ರೆ ನೀವೆಲ್ಲನೂ ಕೂಡ ತ್ಯಜಿಸ್ಬಿಡ್ತೀರಾ ಅನ್ನೋದನ್ನ ನೀವು ಅಲ್ಲಿಗೆ ಅರ್ಥನ ಮಾಡ್ಕೋಬೋದು. ಮತ್ತು ಯಾವಾಗಲೂ ಕೂಡ ರಾಯರನ್ನ ನಿಂದಿಸೋದಲ್ಲ, ನಾನು ಇಷ್ಟು ಸೇವೆ ಮಾಡಿದೆ ಅಷ್ಟು ಸೇವೆ ಮಾಡಿದೆ ನನಗೆ ಏನೇ ರೀತಿ ಕೆಲಸ ಆಗಲಿಲ್ಲ ಅಂತ. ಅದ್ರ ಬದಲಾಗಿ ನಿಮ್ಮ ಮನಸ್ಥಿತಿನ ನೀವು ಬದಲಾಯಿಸ್ಕೋಬೇಕು. ನನಗೆ ಕೇಳಿದ್ದು ಬಟ್ ರಾಯರು ಕೊಟ್ಟಿಲ್ಲ ಅಂದರೆ ಮುಂದೊಂದು ದಿನ ಅದಕ್ಕಿಂತ ದುಪ್ಪಟ್ಟವ್ರು ಕೊಡೋದಕ್ಕೆ ಅವರು ನಿರ್ಧಾರ ಮಾಡಿರ್ತಾರೆ. ಎಲ್ಲವೂ ಕೂಡ ರಾಯರು ಇಚ್ಛೆ ಅಂತ ನೀವು ಯಾವಾಗ ಅಂದ್ಕೊಂಡು ಮುಂದೆ ಸಾಕ್ತಿರೋ ಆವಾಗ ರಾಯರು ಆದಷ್ಟು ಬೇಗ ನಿಮ್ಗೆ ಅನುಗ್ರಹ ಮಾಡೋದು ಅಂತ ಪರಿಸ್ಥಿತಿನೇ ರಾಯರು ನಿಮ್ಮ ಕೈ ಹಿಡಿಯುವಂಥದ್ದು. ಎಲ್ಲವೂ ನಿನ್ನದೇ ತಂದೆ, ಏನೂ ಇಲ್ಲ ನಂದು, ನೀನು ಯಾವ ಕಡೆ ದಾರಿ ತೋರಿಸ್ತೀಯೋ ಅಥವಾ ನನ್ನ ಜೀವನಕ್ಕೆ ನನಗೆ ಯಾವುದು ಒಳ್ಳೆಯದು ಅಂತ ನಿಮಗೆ ಗೊತ್ತು ನನಗಿಂತ ಜಾಸ್ತಿ, ಅದನ್ನು ನೀನು ಕರುಣಿಸಪ್ಪ ಅಂತ ನೀವು ಯಾವಾಗ ಬೇಡ್ಕೋತಿರೋ ಕೇಳ್ಕೊತಿರೋ ಅವಾಗ ಪಟ್ಟಂತ ರಾಯರು ಪ್ರಸಾದನ ಕೊಟ್ಟೇ ಕೊಡ್ತಾರೆ. ಇದು 100% ಪಕ್ಕ ನಿಜ ಅಂತಲೇ ಹೇಳ್ಬೋದು. ಅದು ನನ್ನ ಲೈಫಲ್ಲಿ ಆಗಿದೆ, ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ನಾವು ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಎಲ್ಲವೂ ಕೂಡ ರೀತಿ ನೀತಿಲಿ ನಾವು ಕೇಳಿದ್ರೆ ಅದು ಪಕ್ಕ ರಾಯರು ಕೊಟ್ಟೆ ಕೊಡ್ತಾರೆ. ಕೊಡದೇ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ರೀತಿ ಕೇಳ್ಕೊತೀವಿ, ಬೇಡ್ಕೋತೀವಿ, ಅಥವಾ ಯಾವ ರೀತಿ ನಂಬ್ತೀವಿ, ಭಕ್ತಿನ ಇಟ್ಟು ವಿಶ್ವಾಸನ ಇಟ್ಟು ಅನ್ನೋದ್ರ ಮೇಲೂ ನಿರ್ಧಾರ ಆಗುತ್ತೆ ರಾಯರು ಕೊಡೋ ಅಂತ ಪ್ರಸಾದ. ನಿಮ್ಮ ಮನೆಯಲ್ಲಿ ನಿಮ್ಮ ಭಕ್ತಿನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನೂ ದೃಢವಾಗಿಸ್ಕೊಳ್ಳೋಕೆ ನೀವಿಂದು ಈ ವಿಧಾನನ ಅನುಸರಿಸಬಹುದು. ಮನೋನಿಗ್ರಹ ವಿಧಾನ ಅಂತ ಹೇಳ್ತಾರೆ. ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ. ಏನದಾಗಿ ಸಂಕಲ್ಪ ಪರೀಕ್ಷಾ ವಿಧಾನ ಅಂತಾನೆ ಹೇಳ್ಬೋದು. ಇದನ್ನ ನೀವು 5 ದಿವಸ ಅಥವಾ 7 ದಿನಗಳ ಕಾಲ ಮಾಡಬೇಕು. ನಿಮ್ಮ ಶಿಸ್ತು ಮತ್ತೆ ನಂಬಿಕೆನ ಪರೀಕ್ಷೆ ಮಾಡುವಂತ ಒಂದು ಮೊದಲ ಮಾರ್ಗ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ನಿಶ್ಚಿತ ಸಮಯನ ನೀವು ಇಟ್ಕೋಬೇಕು. ಇವಾಗ ನಾಳೆಯಿಂದ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದು 6 ಗಂಟೆ 7 ಗಂಟೆ ಆ ಥರ ನೀವು ಒಂದು ಟೈಮ್ನ ಸೆಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು 6 ಗಂಟೆ ಅಷ್ಟರಲ್ಲಿ ರಾಯರ ಮುಂದೆ ದೀಪ ಹಚ್ಚಿ ನಾನು ಪೂಜೆನ ಮಾಡ್ತೀನಿ ಅಂತ ಮೊದಲಿಗೆ ಫಿಕ್ಸ್ ಮಾಡ್ಕೋಬೇಕು. ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನೀವು 5 ದಿವಸ ಮಾಡಿ 7 ದಿವಸ ಮಾಡಿ ಅದೇ ಟೈಮಿಂಗ್ಸ್ ಎಲ್ಲ ನೀವು ಫಾಲೋ ಮಾಡಬೇಕು. ಅಲ್ಲಿ ನೀವು ಹೇಗೆ ಪರೀಕ್ಷೆ ಮಾಡೋದು ಅಂದರೆ ಅದೇ ಟೈಮ್ಗೆ ನೀವು ಯಾವಾಗ ಸೆಟ್ ಮಾಡಿರ್ತೀರೋ ಅದೇ ಟೈಮ್ಗೆ ಎಂತಹ ನಿದ್ದೆ ಬರಲಿ ಅಥವಾ ಆಲಸ್ಯ ಇರಲಿ, ಏನೇ ಒಂದು ನೆಪ ಇದ್ರೂ ಕೂಡ ನಿಮ್ಮ ಮನಸ್ಸು ಅದನ್ನೆಲ್ಲ ಬದಿಗಿಟ್ಟು ರಾಯರ ಹತ್ರ ಸೆಳೀತಾ ಇದೆ. ಅದು ಯಾವುದು ಕೂಡ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ. ನೀನು ನಿದ್ದೆ ಮಾಡಿಲ್ಲ, ಇಲ್ಲ ಹಾಕ್ಲಿಕ್ಕೆ ಬರ್ತಿದೆ, ಇಲ್ಲ ಟಯರ್ಡ್ ಆಗೋಯ್ತು, ಇಲ್ಲ ಬೇಗ ಇದ್ದಳ್ಳಿಲ್ಲ, ಇಲ್ಲ ಯಾವುದೇ ರೀತಿ ರೀಸನ್ ಕೊಡ್ದಾನೆ ರಾಯರನ್ನ ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸು ಯಾವಾಗ ಸೆಳೆಯುತ್ತೋ ಅದೇ ಟೈಮ್ಗೆ ನೀವು ದಿನನಿತ್ಯ ಕುತ್ಕೊಂಡು ಪೂಜೆನ ಮಾಡ್ತಿರೋ ಅಲ್ಲಿಗೆ ನೀವು ನಿಮ್ಮ ಭಕ್ತಿನ ಪರೀಕ್ಷೆನ ಮಾಡ್ಕೋಬಹುದು. ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಕಣ್ಣು ಮುಚ್ಚಿ 108 ಬಾರಿ ರಾಯರು ಮೂಲ ಮಂತ್ರನ ಹೇಳ್ಬೇಕು. ರಾಯರು ಮೂಲ ಮಂತ್ರ ಹೇಳಿದಾದ್ಮೇಲೆ ಅಂತ ಟೈಮಲ್ಲಿ ಹೇಳ್ತಿರಲ್ಲ ನೀವು, ಅವಾಗ ನೀವು ಇದನ್ನ ಪರೀಕ್ಷೆನ ಮಾಡ್ಕೋಬಹುದು. ಹೇಳೋಂಥ ಟೈಮಲ್ಲಿ ಬರೀ ಬಾಯಲ್ಲಿ ರಾಯರು ಮಂತ್ರನ ಹೇಳ್ತಾ ಇರ್ತೀರ, ಬಟ್ ಮನಸ್ಸಲ್ಲಿ ನಿಮ್ಮ ಫೋನ್ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ಇಲ್ಲ ಅಡುಗೆ ಬಗ್ಗೆ ಏನ್ರ ಬಗ್ಗೆ ನಿಮ್ಗೆ ಯೋಚನೆ ಬರಲಿಲ್ಲ ಅಂತ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ ನಿಮ್ಮ ಭಕ್ತಿ ತುಂಬ ಅಂದರೆ ತುಂಬ ಪರಿಶುದ್ಧವಾಗಿದೆ. ರಾಯರು ಮೇಲೆ ಮಾತ್ರ ನಿಮ್ಮ ಕಾನ್ಸಂಟ್ರೇಷನ್ ಇದೆ, ನಿಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಇದೆ. ನಿಮ್ಮ ಕಷ್ಟಗಳ ಬಗ್ಗೆ ನಿಮ್ಮ ಮನಸ್ಸು ಯೋಚನೆ ಮಾಡ್ಬೋದು ರಾಯರು ಮಂತ್ರ ಹೇಳಬೇಕಾದ್ರೆ. ಅದನ್ನು ಬಿಟ್ಟು ಬೇರೆ ನಿಮ್ಮ ಹೊರಗಿನ ಪ್ರಪಂಚ ಇರುತ್ತಲ್ಲ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದೆ ಅಂದರೆ ಈಗ ಅರ್ಥ ಮಾಡ್ಕೊಬಿಡಿ ನಿಮ್ಮ ಭಕ್ತಿ ಅಷ್ಟು ಇನ್ನು ರಾಯರಿಗೆ ತಲುಪ್ತೇ ಇಲ್ಲ ಅಂತ ನೀವು ಅರ್ಥನ. 7-5 ದಿವಸಗಳ ಕಾಲ ನೀವೇನು ಇದು ವಿಧಾನನ ಅನುಸರಿಸ್ತಿರೋ ಪರೀಕ್ಷೆ ಮಾಡೋದಕ್ಕೆ ಅಷ್ಟು ವಿಧಾನಗಳು ಕೂಡ ನೀವು ಈಚೆ ತಿನ್ನುವಾಗಿಲ್ಲ. ಫುಡ್ಡು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಆಗ್ತಿರೋಂಥ ಊಟನ ಮಾಡಬೇಕು. ನೀವು ಅಂಥ ಟೈಮಲ್ಲಿ ನೀವು ಅಂದ್ಕೊಂಡು ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ನಾಲ್ಗೆ ರುಚಿ ಎಲ್ಲೋ ಒಂದು ಈಚೆ ಹೋಗ್ತಿರ್ತೀರಾ, ಕೆಲ್ಸಕ್ಕೆ ಹೋಗೇ ಬರ್ತಾ ಇರ್ತೀರಲ್ಲ, ನಿಮ್ಮ ಫ್ರೆಂಡ್ಸೇ ತಿನ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಮನೇಲಿ ಏನಾದ್ರು ತಂದಿರ್ಬೋದು, ಇಲ್ಲ ಈಚೆ ಫುಡ್ ನೋಡಿ ನಿಮಗೆ ತಿನ್ನಬೇಕು ಅನ್ನೋ ರೀತಿ ಅನಿಸೋದು, ಅದೆಲ್ಲವೂ ಕೂಡ ನೀವು ಅಲ್ಲೇ ಪರೀಕ್ಷೆ ಮಾಡ್ಕೋಬೋದು. ರಾಯರ ಮೇಲೆ ನಿಮಗೆ ನಿಜವಾದ ಭಕ್ತಿ, ತುಂಬ ಗಾಢವಾದ ಭಕ್ತಿ ಇದೆ ಅಂದರೆ ನಿಮ್ಮ ಮನಸ್ಸಿಗಾಗಿರ್ಬೋದು ಅಥವಾ ನಿಮ್ಮ ನಾಲ್ಗೆಗಾಗಿರ್ಬೋದು ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋದು ನಿಮಗೆ ಅನಿಸೋದೇ ಇಲ್ಲ. 5 ದಿವಸಗಳ ಕಾಲನೂ ಅಷ್ಟೇ, ನೀವು ಎಷ್ಟು 7 ದಿವಸಗಳ ಕಾಲ ಮಾಡೋ ಅಷ್ಟೇ ನಿಮ್ಗೆ ಅನಿಸೋದೇ ಇಲ್ಲ ನನಗೆ ಇದೇ ಸಾಕಪ್ಪ, ನನಗೆ ರಾಯರ ಮೇಲೆ ನಿಮಗೆ ಎಲ್ಲನೂ ಕೂಡ ನಿಮಗೆ ರಾಯರ ಮೇಲೆ ಇರುತ್ತೆ. ಬಿಟ್ಟರೆ ಊಟ ತಿಂಡಿ ನಿದ್ದೆ ಅದ್ರ ಬಗ್ಗೆ ನಿಮಗೆ ಗಮನನೇ ಇರಲ್ವಲ್ಲ, ಅದು ನಿಜವಾದ ಗಾಢವಾದ ಭಕ್ತಿ ಅಂತಲೇ ನೀವು ತಿಳ್ಕೊಬಿಡಿ. ಈ ಥರ ಸೇವೆ ಮಾಡ್ತೀರಾ, ಸಂಕಲ್ಪ ವ್ರತ ಮಾಡ್ತೀರಾ ಅಂದಾಗ ತುಂಬಾನೇ ಅಡೆತಡೆಗಳು ಬಂದೇ ಬರುತ್ತೆ. ಬರ್ದೇನೆ ಅಂತ ಇರಲ್ಲ, ಅದು ಮಾನಸಿಕವಾಗಿ ಬರ್ಬೋದು ಅಥವಾ ನಿಮಗೆ ದೈಹಿಕವಾಗಿಯೇ ನಿಮ್ಮ ಕಣ್ಮುಂದೆನೇ ಕಾಣುವಂಥ ಸಮಸ್ಯೆನೂ ಬಂದ್ಬಿಡ್ಬೋದು. ಒಮ್ಮೊಮ್ಮೆ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ತುಂಬ ಹಲವಾರು ಸಮಸ್ಯೆಗಳಿರುತ್ತೆ. ಏನೋ ಒಂದು ಮಾನಸಿಕವಾಗಿ ನಾವು ಅನುಭವಿಸ್ತಾ ಇರ್ತೀವಿ, ಅದನ್ನ ನಾವು ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕೆ ಹೋಗಲ್ಲ. ಅಂಥ ಟೈಮಲ್ಲೂ ಕೂಡ ನೀವು ರಾಯರನ್ನ ದೂರ್ತೀರಾ ಅಥವಾ ಇಲ್ವಾ ಅಂತ ನೀವು ಮೊದಲಿಗೆ ಅರ್ಥ ಮಾಡ್ಕೊಬಿಡಿ. ಇಲ್ಲಪ್ಪ ಎಲ್ಲ ರಾಯರಿಂದನೇ ಆಗಿದ್ದು, ಅಯ್ಯೋ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಂಗಾಗೋಯ್ತು ನನ್ನ ಜೀವನದಲ್ಲಿ, ಈ ಥರ ಕಷ್ಟ ಬಂದ್ಬಿಡ್ತು ಅಂತ ದೂರ್ತೀರಾ, ಅಥವಾ ರಾಯರೇ ನಿಮಗೆ ಬಿಟ್ಟಿರೋದಪ್ಪ ಎಲ್ಲನೂ ಕೂಡ ರಾಯರು ನೋಡ್ಕೋತಾರೆ ಅಂತ ಧೈರ್ಯದಿಂದ ನೀವು ರಾಯರನ್ನ ನಂಬಿ ಮುಂದೆ ಹೋಗ್ತೀರಾ ಅಂತ ನೀವು ಪರೀಕ್ಷೆನ ಮಾಡ್ಕೋಬೋದು. ಇಂಥ ಟೈಮಲ್ಲಿ ಏನೇ ಅಡೆತಡೆ ಬಂದರೂ ರಾಯರಿಗೆ ಬಿಟ್ಟಿದ್ದೀನಿ, ರಾಯರು ನನ್ನ ಧೈರ್ಯವಾಗಿ ನನ್ನ ಈ ಅಡೆತಡೆಯಿಂದ ಸುರಕ್ಷಿತವಾಗಿ ಅವ್ರನ್ನ ಪಾರು ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ಲಿಗೆ ನಿಜವಾದ ಗಾಢವಾದ ಭಕ್ತಿ ರಾಯರ ಮೇಲೆ ನೀವು ಇಟ್ಟಿರೋದು ಅನ್ನೋದು ನೀವು ಅರ್ಥ ಮಾಡ್ಕೋಬೋದು. ನಿಮಗೆ ಗೊತ್ತಿಲ್ಲದೇ ರಾಯರ ಮುಂದೆ ನೀವು ಕುತ್ಕೊಂಡು ಒಂದು 5 ನಿಮಿಷ ಬೇರೆಯವ್ರ ಬಗ್ಗೆ ನೀವು ಕೇಳ್ಕೋಬೋದು. ಅಂದರೆ ಎಕ್ಸಾಂಪಲ್ ನಿನ್ನ ಬಗ್ಗೆ ಬಿಟ್ಟು ನೀನು ನಿಮ್ಮ ಮನೆಯವ್ರ ಬಗ್ಗೆ ಅಥವಾ ನಿಮ್ಮ ರಿಲೇಷನ್ ನಿಮ್ಮ ಕುಟುಂಬದವ್ರ ಬಗ್ಗೆ ಕೇಳ್ಕೊಂಡ್ರು ಅದು ಬೇರೆಯವ್ರ ಥರ ಆಗುತ್ತೆ. ನಿನ್ನ ಪರ್ಸ್ನಲಾಗಿ ನೀನು ಕೇಳ್ಕೊಳ್ಳೋದು ಬೇರೆ, ಗಂಡನ ಬಗ್ಗೆ ಮಕ್ಕಳ ಬಗ್ಗೆ ಕೇಳ್ಕೊಳ್ಳೋದು ಬೇರೆಯವ್ರ ನಿಸ್ವಾರ್ಥ ಸೇವೆ ಮನೋಭಾವ ನಿಮ್ಮಲ್ಲಿ ಹುಟ್ಟಿದೆ. ನೀವು ಕೇಳ್ಕೊತಾ ಇದ್ದೀರಾ, ನನ್ನ ಗಂಡಂಗೆ ಈ ಥರ ಆಗ್ಲಪ್ಪ, ಇಲ್ಲ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಈ ಥರ ಆಗ್ಲಪ್ಪ, ಆ ಥರ ಏನಾದ್ರು ನೀವು ಕೇಳ್ಕೊತಾ ಇದ್ದೀರಾ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಡಿ ನಿಮ್ಮ ಭಕ್ತಿ ತುಂಬ ತುಂಬ ಪರಿಶುದ್ಧವಾಗಿರುವಂಥದ್ದು ರಾಯರ ಮೇಲೆ ಅಂತಲೇ ಅರ್ಥ. ಅದರಲ್ಲೂ ರಾಯರು ನಿಸ್ವಾರ್ಥ ಸೇವೆಗೇನೆ ರಾಯರು ಬೇಗ ಒಲಿಯುವಂಥದ್ದು. ಅವ್ರಿಗೂ ಒಳ್ಳೇದು ಮಾಡೋದಲ್ದೇ ನಿಮ್ಮ ಮನಸ್ಸನ್ನ ರಾಯರು ಅರ್ಥ ಮಾಡ್ಕೋತಾರೆ. ನಿನ್ನ ಕಷ್ಟನ ಬಿಟ್ಟು ನಿನಗೋಸ್ಕರ ಕೇಳೋದನ್ನ ಬಿಟ್ಟು ನೀನು ಬೇರೆಯವ್ರಿಗೋಸ್ಕರ ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ನೀನು ಎಷ್ಟು ಪರಿಶುದ್ಧವಾಗಿ ನನ್ನ ನಂಬಿದ್ಯಾ ಅಂತ ರಾಯರಿಗೆ ಅರ್ಥ ಆಗುತ್ತೆ. ನಿಮ್ಗೆ ಆದಷ್ಟು ಬೇಗ ಅನುಗ್ರಹನ ಮಾಡ್ತಾರೆ ರಾಯರು. ಅಷ್ಟೆಲ್ಲ ಆಗ್ತಾ ಇಲ್ಲ, ನಮ್ಗೆ ತುಂಬಾ ಅಡೆತಡೆ ಮಾಡ್ಕೋತೀವಿ, ಯಾವುದು ನನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಶಾಂತವಾಗಿರೋ ಪ್ಲೇಸಲ್ಲಿ ನೀವು ಕೂತ್ಕೊಂಡ್ಬಿಡಿ, ಇಲ್ಲ ರಾಯರ ಮುಂದೆನೇ ನೀವು ಕೂತ್ಕೊಳ್ಳಿ. ಬಟ್
ಡಿಸ್ಟರ್ಬೆನ್ಸ್ ಎಲ್ಲ ಏನೂ ಇರಬಾರ್ದು. ನಿಮ್ಮ ಮನಸ್ಸಲ್ಲಿ ನೀವು ರಾಯರ ಫೋಟೋನ, ರಾಯರು ಸ್ವರೂಪನ ನೀವು ನೆನೆಸ್ಕೋಬೇಕು. ನೀವು ಎಂಥ ಪ್ಲೇಸಲ್ಲಿ ಇದ್ರೂ ಪರವಾಗಿಲ್ಲ, ನೆನೆಸ್ಕೋಬೋದು. ನೆನೆಸ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಅಷ್ಟೇ ನೀವು ರಾಯರು ಯಾವ ರೀತಿ ಕಾಣಿಸ್ತಾರೆ ನಿಮ್ಮ ಕಣ್ಣಿಗೆ, ನೀವು ಯಾವ ರೀತಿ ಫೋಟೋ ನೋಡಿರ್ತೀರಾ, ನೀವು ಪೂಜೆ ಮಾಡುವಂಥ ವಿಗ್ರಹ ನೋಡಿರ್ತೀರೋ ಅದನ್ನೇ ನಿಮ್ಮ ಮನಸ್ಸಲ್ಲಿ ತಂದ್ಕೋಬೇಕು. ತಂದ್ಕೊಂಡು ನೀವು ರಾಯರ ಮುಖನ ನೀವು ನೆನೀತಾ ಇದ್ದಂಗೆ ನಿಮಗೆ ಒಂದು ರೀತಿಯ ಒಂಥರ ಹೇಳೋಕ್ಕಾಗಲ್ಲ, ಅದೊಂಥರ ಚೈತನ್ಯ ಅನ್ನೋದು ನಿಮಗೆ ಸೃಷ್ಟಿಯಾಗುತ್ತೆ. ಆವಾಗ ನಿಮಗೆ ಭಕ್ತಿ ಜಾಸ್ತಿ ಆದಾಗೆಲ್ಲ ರಾಯರು ನಿಮ್ಮ ಅಂತರಂಗದಲ್ಲಿ ಸದಾಕಾಲ ನೆಲೆಸ್ತಾ ಹೋಗ್ತಾರೆ. ಅವರು ನಿಮಗೆ ಪದೇ ಪದೇ ನೆನಪಾಗ್ತಾ ಹೋಗ್ತಾರೆ. ಪದೇ ಪದೇ ರಾಯರು ಜಪನ ಮಾಡಬೇಕು, ರಾಯರು ಪೂಜೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ. ಇದೆಲ್ಲವೂ ಕೂಡ ರಾಯರ ಮೇಲೆ ಭಕ್ತಿನ ಜಾಸ್ತಿ ಮಾಡುವಂಥದ್ದು. ರಾಯರು ಬರೀ ನಮ್ಮ ಪೂಜೆ ಅಥವಾ ಪುನಸ್ಕಾರ ಇಲ್ಲ ಬೇರೆಯವ್ರು ನೋಡಲಿ ಅಂತ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಲಿಯೋದಿಲ್ಲ. ನಮ್ಮ ಮನಸ್ಸಲ್ಲಿ ಎಷ್ಟು ನಮಗೆ ಆ ಗಾಢವಾಗಿ ಭಕ್ತಿ ಇರುತ್ತೆ, ನಂಬಿಕೆ ಇರುತ್ತೆ, ಅವಾಗ ಮಾತ್ರ ರಾಯರು ಒಲಿಯುವಂಥದ್ದು. ಅಷ್ಟೇ ಅಲ್ಲದೆ ನೀವು ರಾಯರ ಪೂಜೆನ ಸ್ಟಾರ್ಟ್ ಮಾಡಿ ಸುಮ್ಮನೆ ನಾನು ರಾಯರನ್ನ ಯಾರೋ ಹೇಳಿದ್ರಪ್ಪ ಅದಕ್ಕೆ ಮಾಡ್ತಾಯಿದ್ದೀನಿ ಅಂತಲೂ ಮಾಡಿ, ರಾಯರು ಆದಷ್ಟು ಬೇಗ ನಿಮ್ಮ ಮನಸ್ಸನ್ನ ಒಂದು ಶುಭ್ರವಾಗಿರುವಂಥ ಬಟ್ಟೆ ರೀತಿಲಿ ಅವರು ನಿಮ್ಮ ಮನಸ್ಸನ್ನ ಬದಲಾಯಿಸ್ಬಿಡ್ತಾರೆ. ಅಷ್ಟು ರೀತಿಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತಂದುಬಿಡ್ತಾರೆ. ನಿಮ್ಮ ಕಷ್ಟಗಳು ಕಳೀದೇ ಇರ್ಬೋದು, ಬಟ್ ನಿಮ್ಮನ್ನ ಬದಲಾವಣೆ ಮಾಡಿರ್ತಾರೆ ರಾಯರು. ಅದನ್ನು ನೀವು ಅಬ್ಸರ್ವ್ನ ಮಾಡ್ಬೋದು. ನೀವು ಎಷ್ಟು ವರ್ಷಗಳಿಂದ ರಾಯರು ಪೂಜೆ ಮಾಡಿರ್ತೀರೋ, ನೀವು ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದ ಮನಸ್ಥಿತಿ, ನೀವು ರಾಯರು ಪೂಜೆ ಮಾಡಿ ಅಥವಾ ರಾಯರು ನಂಬಿಕೆ ಇಟ್ಟು ನೀವು ಇಷ್ಟು ವರ್ಷಗಳ ಕಾಲ ಜರ್ನಿ ಮಾಡ್ಕೊಂಡು ಬರ್ತಿರ್ತೀರಲ್ಲ, ಅಲ್ಲಿ ತನಕನೂ ರಾಯರು ನಿಮ್ಮೊಳಗಿಂದ ಚೇಂಜ್ನ ಮಾಡಿರ್ತಾರೆ. ಸ್ವಲ್ಪ ಯಾರು ಏನು ಹೇಳಿದ್ರು ಕೇಳಲ್ಲ, ನಂದೇ ಸರಿ ಅನ್ನೋ ರೀತಿ ನಿಮಗೆ ಮನೋಭಾವನೆ ಇರುತ್ತೆ. ಅದೇ ನೀವು ರಾಯರನ್ನ ನಂಬಿ ಪೂಜೆ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಕರೆಕ್ಟು, ಅವ್ರ ಪ್ರಕಾರನೂ ನಾನು ಯೋಚನೆ ಮಾಡ್ಬೋದಾಗಿತ್ತಲ್ವಾ, ಇಲ್ಲ ನಾನು ಹೇಳೋದೇ ಸರಿ ಅಂತ ನಾನು ಅಂದ್ಕೊಳ್ಳೋದು ತಪ್ಪು, ಅವ್ರು ಹೇಳೋದು ಕರೆಕ್ಟಾಗಿರ್ಬೋದು, ಆಯಿತು ಅವ್ರು ಹೇಳಿದ್ರಲ್ಲಿ ನನಗೆ ಯಾವ್ದು ಪಾಸಿಟಿವ್ ಇದೆ ಅದನ್ನ ನಾನು ತಗೊಳ್ತೀನಿ, ಇಲ್ಲ ಅವ್ರು ಹೇಳಿದ್ದು ನೆಗೆಟಿವ್ ಆದರೂ ಕೂಡ ನಿಮ್ಗೆ ಅನಿಸ್ಬಿಡುತ್ತೆ ಮನಸ್ಸಿಗೆ ನಾನು ಪಾಸಿಟಿವಾಗಿ ತಗೊಳ್ಳೋಣ, ಇದಕ್ಕೆ ಹೇಳಿರ್ಬೋದಲ್ವಾ ಅವರು ಅಂತ ನಿಮ್ಮ ಮನಸ್ಸು ನೆಗೆಟಿವಾಗಿ ಯೋಚನೆ ಮಾಡಲ್ಲ, ಅವಾಗ ಪಾಸಿಟಿವಾಗಿ ಯೋಚನೆ ಮಾಡುತ್ತೆ. ಆ ಥರ ರಾಯರು ಬದಲಾವಣೆ ಮಾಡಿರ್ತಾರೆ. ಅದನ್ನೆಲ್ಲವನ್ನೂ ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ನ ಮಾಡಿ. ರಾಯರು ಸುಮ್ಮನೆ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅಥವಾ ನಿಮ್ಮ ಕಷ್ಟ ಕಳೆದಿಲ್ಲ ಅನ್ನೋದೆಲ್ಲ. ನಿಮ್ಮ ಕಷ್ಟ ಕಳೆಯೋದಕ್ಕಿಂತ ಮುಂಚೆ ನಿಮ್ಮನ್ನ ಬದಲಾವಣೆ ಮಾಡಿ ಆ ನಂತರ ನಿಮ್ಮ ಕಷ್ಟಕ್ಕೆ ಒಂದು ಒಳ್ಳೆ ಆಗಿರುವಂಥ ಸೂಚನೆ ರಾಯರು ಕೊಡ್ತಾರೆ. ಈ ಇನ್ಫಾರ್ಮೇಷನ್ ನಿಮ್ಮ ಲೈಫ್ಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನು ಕೂಡ ನಾನು ಇದರ ಶೇರ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.